ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಜಸ್ಟ್ ಮ್ಯಾನಿಫೆಸ್ಟ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ಅವರ ಎಮೋಷನ್ಸ್ ಏನಿದೆ, ಸೊ ನೋಡೋಣ. ಸೊ ಮೇಜರ್ ಆರ್ಕಾನಾಯಿಂದ 5 ಕಾರ್ಡ್ಸ್, ಅವರ ಎನರ್ಜಿ ಹೇಗಿದೆ, ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ನಡೀತಾ ಇದೆ ಅಂತ ನೋಡೋಣ. ಆ್ಯಂಡ್ ಆಲ್ಸೋ ಟ್ಯಾರೋ ಕಾರ್ಡ್ಸಲ್ಲಿ ಈಚ್ ಆ್ಯಂಡ್ ಎವ್ರಿ ಕಾರ್ಡ್ನ ಕ್ಲಾರಿಫೈ ಮಾಡ್ತಾ ಆನ್ಸರ್ ತೊಗೊಳ್ಳೋಣ. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಹೇಗಿದೆ ಆ್ಯಂಡ್ ಅವರ ನೆಕ್ಸ್ಟ್ ಆ್ಯಕ್ಷನ್ ಎಲ್ಲದ್ರ ಬಗ್ಗೆ ಈ ವಿಡಿಯೋ ಇರುತ್ತೆ. ಸೊ ನಿಮ್ಮ ಪರ್ಸನ್ನ ಕರೆಂಟ್ ಎನರ್ಜಿ ಏನಿದೆ ನೋಡೋಣ. ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ನಡೀತಾ ಇದೆ ನಿಮ್ಮ ಬಗ್ಗೆ, ಅವರ ಲೈಫಲ್ಲಿ ಏನೊಂದು ಮೇಜರ್ ಶಿಫ್ಟ್ಸ್ ಆಗೋದ್ರಲ್ಲಿದೆ ನೋಡೋಣ. ಸೊ ಓಕೆ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ವಿಡಿಯೋ ಟೈಮ್ಲೆಸ್ ಆಗಿರುತ್ತೆ ಆ್ಯಂಡ್ ಕಲೆಕ್ಟಿವ್ ಆಗಿರುತ್ತೆ. ಸೊ ನಿಮಗೆ ಯಾವ ಒಂದು ಮೆಸೇಜಸ್ ರೆಸೊನೇಟ್ ಆಗುತ್ತೆ ಆ ಮೆಸೇಜಸ್ನ ರಿಸೀವ್ ಮಾಡಿ ಆ್ಯಂಡ್ ಕ್ಲೈಮ್ ಮಾಡಿ. ಸೊ ದ ಟವರ್. ಓಕೆ, ದ ನೆಕ್ಸ್ಟ್ ಕಾರ್ಡ್. ಓಕೆ, ದ ಹರ್ಮಿಟ್. 2 more cards. The strength. Yes, ಓಕೆ. ನಿಮ್ಮ ಪರ್ಸನ್ ಲೈಫಲ್ಲಿ ಏನೋ ಒಂದು ಮೇಜರ್ ಸಡನ್ ಶಿಫ್ಟ್ ಆಗೋದ್ರಲ್ಲಿದೆ. ಸೊ ದ ಫೂಲ್ ಕಾರ್ಡ್ ಆ್ಯಂಡ್ ದ ಹೆರಫೆಂಟ್. ಓಕೆ, ಬಾಟಮ್ ಆಫ್ ದ ಡೆಕ್ ದ ಎಂಪರರ್. ಓಕೆ, ನಿಮ್ಮ ಪರ್ಸನ್ ಅವರ ಮೈಂಡಲ್ಲಿ ಅವರ ಸಿಚುವೇಶನ್ ಹೇಗಿದೆ ಅಂದರೆ, ಈಗ ಏನೋ ಒಂದು ದೊಡ್ಡ ಸೈಕಲ್, ಮೇ ಬಿ ಒಂದು ಇಂಪಾರ್ಟೆಂಟ್ ಸೈಕಲ್ ಅವ್ರ ಲೈಫಲ್ಲಿ ಎಂಡ್ ಆಗುವಂಥದ್ದಿದೆ. ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಿದೆ ಅವ್ರ ಲೈಫಲ್ಲಿ ಅನ್ನಿಸ್ತಾ ಇದೆ. ಸಡನ್ ಶಿಫ್ಟ್ ಫೇಸ್ ಮಾಡುವಂಥ ಸಿಚುವೇಶನ್ ಇದೆ. ದ ಫೂಲ್ ಕಾರ್ಡ್. ಎಸ್, ಸಡನ್ ಶಿಫ್ಟ್, ಸಡನ್ ನ್ಯೂ ಬಿಗಿನಿಂಗ್. ಮೇ ಬಿ ಅದು ಆಲ್ರೆಡಿ ಪ್ರೀ ಪ್ಲ್ಯಾನ್ಡ್ ಬೈ ಯೂನಿವರ್ಸ್, ಲೈಕ್ ಡೆಸ್ಟೈನ್ಡ್ ಸಿಚುವೇಶನ್ ಏನು ಫೇಸ್ ಮಾಡೋದ್ರಲ್ಲಿದ್ದಾರೆ. ಒಂದು ಕಾರ್ಮಿಕ್ ಸಿಚುವೇಶನ್ ಯಾವುದೋ ಒಂದು ಎಂಡ್ ಆಗೋದ್ರಲ್ಲಿದೆ ಅವರ ಲೈಫಲ್ಲಿ. ಸೊ ನೋಡೋಣ, ಈಚ್ ಆ್ಯಂಡ್ ಎವ್ರಿ ಕಾರ್ಡ್ ಕ್ಲಾರಿಫೈ ಮಾಡೋಣ. ಇಟ್ಸ್ ಅ ನ್ಯೂ ಬಿಗಿನಿಂಗ್, ನ್ಯೂ ಶಿಫ್ಟ್. ಓಕೆ, ಆಲ್ ಡೆಸ್ಟೈನ್ಡ್ ಶಿಫ್ಟ್ನ, ಒಂದು ಡೆಸ್ಟೈನ್ಡ್ ಶಿಫ್ಟನ್ನು ಅವರು ಫೇಸ್ ಮಾಡೋದ್ರಲ್ಲಿದ್ದಾರೆ. ಓಕೆ, 3 ಕಾರ್ಡ್ಸ್. ಓಕೆ, 10 of Pentacles, 4 of Wands. ಓಕೆ, ದ ಟವರ್ ಕಾರ್ಡ್ನ 10 of Pentacles ಆ್ಯಂಡ್ 4 of Wands ಆ್ಯಂಡ್ ಆಲ್ಸೋ 4 of Swords ಕ್ಲಾರಿಫೈ ಮಾಡಿದೆ. ಡೆಫಿನೆಟಾಗಿ ದಿಸ್ ಇಸ್ ವೆರಿ ಪಾಸಿಟಿವ್ ಕಾರ್ಡ್. ನಿಮ್ಮ ಲೈಫಲ್ಲಿ ಒಂದು ಸೆಲೆಬ್ರೇಷನ್. ಇಷ್ಟು ದಿವಸ ಅವರು ನಿಮ್ಮಿಂದ ದೂರ ಇದ್ದು, ಅಥವಾ ನಿಮ್ಮನ್ನು ಮದುವೆ ಆಗಬೇಕು, ನಿಮ್ಮ ಜೊತೆಗೆ ಲೈಫ್ ಲೀಡ್ ಮಾಡಬೇಕು ಅಂತ ತುಂಬ ವೆಯ್ಟ್ ಮಾಡ್ತಿದ್ರು. ಆ ಒಂದು ಸಿಚುವೇಶನ್ ಈಗ ಪಾಸಿಟಿವ್ ಆಗಿ ಟರ್ನ್ ಆಗುವಂಥದ್ದಿದೆ. ನಿಮಗೋಸ್ಕರ ಅವರು ಮ್ಯಾರೇಜ್ ಪ್ಲ್ಯಾನ್ ಮಾಡ್ತಿರ್ಬೋದು ಈ ವರ್ಷ. ಪಾಸ್ಟ್ ಸಿಚುವೇಶನ್ ಏನಿತ್ತು, ಹೇಗಿತ್ತು, ತುಂಬ ಅವರು ಸಫರ್ ಮಾಡಿದ್ದಾರೆ. ನೀವಿಲ್ಲದೆ ಅವ್ರ ಲೈಫಲ್ಲಿ ತುಂಬಾ ಲೋನ್ಲಿನೆಸ್ ಫೀಲ್ ಮಾಡಿದ್ದಾರೆ. ನಿಮ್ಮ ಬಗ್ಗೆ ಅವರು ತುಂಬ ಪ್ರೀತಿ ಇಟ್ಕೊಂಡಿದ್ದು. ಅವರು ನಿಮ್ಮ ಬಗ್ಗೆ, ನಿಮ್ಮನ್ನು ಆದಷ್ಟು ಬೇಗ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು, ಮದುವೆ ಆಗಬೇಕು, ಈ ಥರ ಎಲ್ಲ ಪ್ಲ್ಯಾನ್ಸ್ ಇಟ್ಕೊಂಡಿದ್ರು. ಆ್ಯಂಡ್ ಆಲ್ಸೋ ಈಗ ಅವರು ನೆಕ್ಸ್ಟ್ ಈಗ ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೂ ಆ್ಯಂಡ್ ನಿಮಗೆ ಒಂದು ಸರ್ಪ್ರೈಸ್ ಲೈಕ್ ಮದುವೆ ಕಮಿಟ್ಮೆಂಟ್ ಕೊಡೋದ್ರಲ್ಲಿ ಅವರು ಯೋಚನೆ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಡೆಫಿನೆಟಾಗಿ ದಿಸ್ ಇಸ್ ವೆರಿ ಪಾಸಿಟಿವ್ ಕಾರ್ಡ್. ಸಡನ್ ಶಿಫ್ಟ್. ನಿಮ್ಮ ಲೈಫಲ್ಲಿದ್ದಂಥ ಓಲ್ಡ್, ನೀವು ಇಷ್ಟು ದಿವಸದಿಂದ ಕೇಳ್ತಿದ್ದಂಥ ಕಮಿಟ್ಮೆಂಟ್ ಈಗ ಅವರು ಕೊಡೋದಕ್ಕೆ ತಯಾರಿದ್ದಾರೆ. ದಿಸ್ ಈಸ್ ದ ಶಿಫ್ಟ್, ಸಡನ್ ಶಿಫ್ಟ್ ಇನ್ ಹಿಸ್ ಲೈಫ್. ಓಕೆ, ದ ಹರ್ಮಿಟ್ ಕಾರ್ಡ್ ಯಾಕೆ ಬಂದಿದೆ ಯೂನಿವರ್ಸ್ ನೋಡೋಣ. ದ ಹರ್ಮಿಟ್ ಕಾರ್ಡ್. ಓಕೆ, ಜಡ್ಜ್ಮೆಂಟ್ ಆ್ಯಂಡ್ ಆಲ್ಸೋ ಪೇಜ್ ಆಫ್ ಕಪ್ಸ್. ಓಕೆ, ಎಸ್, ಇಟ್ಸ್ ಆಲ್ ಡೆಸ್ಟೈನ್ಡ್. ಲೈಕ್ ನೀವು ಇನ್ನು ಮುಂದೆ ಜೊತೆಯಾಗಿರೋವಂಥದ್ದು, ನಿಮ್ಮ ಲೈಫಲ್ಲಿ ನೀವಿಷ್ಟು ದಿವಸ ಸೆಪ್ರೇಟ್ ಆಗಿದ್ದು, ನೀವು ತುಂಬ ಅವ್ರಿಗೋಸ್ಕರ ಕಾಯ್ತಿದ್ರಿ, ಅದೆಲ್ಲವೂ ಕೂಡ ನಿಮ್ಗೆ ಈಗ ಮ್ಯಾರೇಜ್ ಆಗಿ, ಮ್ಯಾರೇಜ್ ಲೈಫ್ ಆಗಿ, ಬ್ಯೂಟಿಫುಲ್ ಲೈಫ್ ಆಗಿ ಕನ್ವರ್ಟ್ ಆಗುವಂಥ ಸಿಚುವೇಶನ್ ಇದೆ. ಇಷ್ಟು ದಿವಸ ನೀವು ಅವ್ರನ್ನ ಕೇಳ್ತಿದ್ದಂಥದ್ದು, ಯಾವಾಗ ಮದುವೆ ಪ್ಲ್ಯಾನಿಂಗ್ಸ್, ಯಾವಾಗ, ಹೇಗೆ, ಏನು ಅಂತ ಕೇಳ್ತಿರ್ಬೋದು. ಫ್ಯೂಚರ್ ಹೇಗೆ ನೀವು ಸೆಕ್ಯೂರ್ ಮಾಡ್ಕೊಳ್ಳೋದ್ರ ಬಗ್ಗೆ ನೀವು ಅವ್ರ ಜೊತೆಗೆ
ಡಿಸ್ಕಸ್ ಮಾಡಿದ್ರಿ. ಸೊ ಇದೆಲ್ಲವೂ ಕೂಡ ಈಗ ಈ ವರ್ಷ ಆಗೋದ್ರಲ್ಲಿದೆ. ಮುಂದೆ ನಿಮ್ಮ ಲೈಫಲ್ಲಿ ಈ ವರ್ಷ ಎಲ್ಲವೂ ನೀವು ಅಂದ್ಕೊಂಡ ಹಾಗೆ ಎಲ್ಲವೂ ಅಲೈನ್ಮೆಂಟ್ ಆಗೋದ್ರಲ್ಲಿದೆ. ಓಕೆ, ದ ಸ್ಟ್ರೆಂತ್ ಕಾರ್ಡ್, ಕ್ವೀನ್ ಆಫ್ ಸ್ವೋರ್ಡ್ಸ್ ಆ್ಯಂಡ್ ಆಲ್ಸೋ ನೈಟ್ ಆಫ್ ಸ್ವೋರ್ಡ್ಸ್, ಹಾರ್ಟ್. ಓಕೆ, 3 of swords. All swords cards very like intuitive, ಸ್ಟ್ರೆಂತ್ ಕಂಡು ಅವ್ರು ತುಂಬಾ ನಿಮ್ಮಿಂದ ದೂರ ಆಗಿ ನಿಮ್ಮಿಂದ ಸೆಪ್ರೇಟ್ ಆಗಿದ್ದು, ಅಥವಾ ನಿಮಗೆ ಮದುವೆ ಆಗೋದಕ್ಕೆ ಕಮಿಟ್ಮೆಂಟ್ ಕೊಡೋಕ್ಕಾಗದೆ ಅವ್ರ ಫ್ಯಾಮಿಲಿ ಜೊತೆಗೆ ತುಂಬ ಅವರು ಫೈಟ್ ಮಾಡಿದ್ದಾರೆ. ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಅವರ ಫ್ಯಾಮಿಲಿ ಬೇರೆಯವ್ರನ್ನ ಎಲ್ಲನೂ ಎದುರು ಹಾಕ್ಕೊಂಡು ತುಂಬ ಅವರು ಇಲ್ಲಿವರೆಗೂ ನಿಮಗೋಸ್ಕರ ತುಂಬ ಫೇಸ್ ಮಾಡಿದ್ದಾರೆ. ಅವರ ನಿಮ್ಮ ಮಧ್ಯೆ ಇದ್ದಂಥ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಅದು ಕೂಡ ಎಂಡ್ ಆಗೋದ್ರಲ್ಲಿದೆ. ಡೆಫಿನೆಟ್ಟಾಗಿ ಅವ್ರ ಫ್ಯಾಮಿಲಿನ ಒಪ್ಪಿಸಿ ನಿಮಗೆ ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ. ನಿಮ್ಮ ತುಂಬಾ ಅವರು ನೋಯಿಸಿದ್ದಾರೆ, ಲೈಕ್ ವೆಯ್ಟ್ ಮಾಡಿಸಿದ್ದಾರೆ, ನೋಯಿಸಿದ್ದಾರೆ. ಪ್ರತಿಯೊಂದು ನೀವು ಕೂಡ ಅವ್ರ ಜೊತೆಗೆ ಮೂವ್ ಆಗಿದ್ದೀರಾ. ಎಲ್ಲ ಸಿಚುವೇಶನಲ್ಲೂ ನೀವು ಕೂಡ ಅವ್ರ ಜೊತೆಯಾಗಿ ನಡೆದಿದ್ದೀರಾ. ಎಲ್ಲೂ ಕೂಡ ಅವರು ನಿಮ್ಮನ್ನು ಬಿಟ್ಕೊಡೋಕ್ಕೆ ತಯಾರಿಲ್ಲದೆ ನಿಮಗೆ ಸೀರಿಯಸ್ ಕಮಿಟ್ಮೆಂಟ್ ಕೊಟ್ಟಿದ್ದರು. ಆ್ಯಂಡ್ ಎಸ್, ಈಗ ಅದು ಮದುವೆ ಆಗಿ ಫ್ಯೂಚರಲ್ಲಿ ನೆಕ್ಸ್ಟು ಕಮಿಂಗ್ ಡೇಸಲ್ಲಿ ಅವರು ನಿಮಗೆ ಒಂದು ಫ್ಯಾಮಿಲಿನ ಒಪ್ಪಿಸಿ ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ತಯಾರಾಗ್ತಾ ಇದ್ದಾರೆ. ಡೆಫಿನೆಟ್ಲಿ ಬ್ಯೂಟಿಫುಲ್ ಕಾರ್ಡ್ಸ್. ಓಕೆ, ದ ಫೂಲ್ ಕಾರ್ಡ್ ಯಾಕೆ ಬಂದಿದೆ ಯೂನಿವರ್ಸ್? ಓಕೆ, ದ ಮೂನ್. ಎಸ್, ಇಷ್ಟು ದಿವಸ ಅವರು ನಿಮಗೋಸ್ಕರ ಫೀಲ್ ಮಾಡ್ತಿದ್ರು, ನೊಂದ್ಕೋತಾ ಇದ್ರು. ಅವ್ರ ಎಮೋಷ್ನಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾ ಇತ್ತು. ಅವರ ಫ್ಯಾಮಿಲಿ ಜೊತೆಗೆ ಹೇಗೆ ಅವರು ಡೀಲ್ ಮಾಡೋದು ಕೂಡ ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ. ಈವನ್ ನಿಮ್ಮ ಪ್ರೀತಿ ಬಗ್ಗೆ ಅವ್ರ ಫ್ಯಾಮಿಲಿ ಜೊತೆಗೆ ಡಿಸ್ಕಸ್ ಮಾಡೋದಕ್ಕೂ ಅವರು ತುಂಬ ಹಿಂಜರಿತಿದ್ರು ಅನಿಸುತ್ತೆ. ಈಗ ಅವರು ತುಂಬ ಧೈರ್ಯವಾಗಿ ಸ್ಟೆಪ್ ತೊಗೊಂಡಿದ್ದಾರೆ. ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ತುಂಬ ಧೈರ್ಯವಾಗಿ ಮನೆಯಲ್ಲಿ ಮಾತಾಡ್ತಿದ್ದಾರೆ. ಆ್ಯಂಡ್ ಎಸ್, ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೂ ಕೂಡ ಅವರು ತುಂಬ ಕಷ್ಟಪಟ್ಟು ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಪಾಸಿಟಿವ್ ಎಂಡಿಂಗ್ ನೋಡೋವಂಥ ಸಿಚುವೇಶನ್ ತುಂಬ ಇದೆ. ಸೊ ಅವ್ರು ನಿಮ್ಮ ಬಗ್ಗೆ ಕನ್ವಿನ್ಸ್ ಮಾಡಿದ್ದಾರೆ ಅವ್ರ ಫ್ಯಾಮಿಲಿ ಹತ್ರ. ಓಕೆ, ದ ಹೆರೋಫೆಂಟ್ ಕಾರ್ಡ್ ಯಾಕೆ ಬಂದಿದೆ ಯೂನಿವರ್ಸ್? ಓಕೆ, ದ ಡೆತ್. ಎಸ್, ನಿಮ್ಮ ಮಧ್ಯೆ ಇದ್ದಂತಹ ಒಂದು ಕಾರ್ಮಿಕ್ ಸೈಕಲ್, ಲೈಕ್ ಇಷ್ಟು ದಿವಸ ನೀವು ನಿಮ್ಮ ಪ್ರೀತಿಯಲ್ಲಿ ಸಫರ್ ಮಾಡಿದ್ದು, ನಿಮ್ಮ ಮಧ್ಯೆ ನಿಮ್ಮ ಪರ್ಸನ್ ನಿಮಗೋಸ್ಕರ ತುಂಬ ಸ್ಟ್ರಗಲ್ ಮಾಡಿದ್ದು, ಪ್ರತಿಯೊಂದೂ ಕೂಡ ಯೂನಿವರ್ಸ್ ನೋಡ್ತಿತ್ತು. ಆ್ಯಂಡ್ ಎಸ್, ಆಲ್ಸೋ ಅವರು ನಿಮಗೋಸ್ಕರ ಎಷ್ಟೆಲ್ಲ ಯಾರ್ಯಾರನ್ನೆಲ್ಲ ಎದುರು ಹಾಕ್ಕೊಂಡಿದ್ರು, ಅವರ ಫ್ಯಾಮಿಲಿ ಎದುರು ಹಾಕ್ಕೊಂಡು ನಿಮ್ಮ ಒಂದು ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ಜೀವನದಲ್ಲಿ ತುಂಬ ಟ್ರೈ ಮಾಡಿದ್ದಾರೆ. ಆ್ಯಂಡ್ ಆ್ಯಸ್ ಐ ಟೋಲ್ಡ್, ಅವರು ನಿಮಗೋಸ್ಕರ ತುಂಬಾ ಕಳ್ಕೊಂಡಿದ್ದಾರೆ. ನಿಮ್ಮಿಂದ ಅವರು ಪ್ರೀತಿಯೊಂದನ್ನು ಎಕ್ಸ್ಪೆಕ್ಟ್ ಮಾಡಿ ಪ್ರತಿಯೊಬ್ಬರು ತುಂಬ ಜನನೆಲ್ಲ ಎದುರು ಹಾಕ್ಕೊಂಡಿದ್ದಾರೆ. ಅವ್ರ ಫ್ಯಾಮಿಲಿಯಲ್ಲಿ ತುಂಬ ಇಂಪಾರ್ಟೆಂಟ್ ಪರ್ಸನ್ಗಳನ್ನೂ ಕೂಡ ಅವರು ನಿಮಗೋಸ್ಕರ ಎದುರು ಹಾಕ್ಕೊಂಡಿದ್ದಾರೆ. ನಿಮ್ಮ ಜೊತೆಗೆ ನಿಂತಿದ್ದಾರೆ. ಅವರು ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಜೊತೆಗೆ ಅವರು ನಿಂತಿದ್ದಾರೆ. ಸೊ ದಿಸ್ ಈಸ್ ಅವ್ರ ಸುತ್ತಮುತ್ತ ಇರುವಂಥ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಯಾರೆಲ್ಲ ನೆಗೆಟಿವ್ ಆಗಿ ಹೇಳೋಕ್ಕಿದ್ರು ಅವ್ರನ್ನೆಲ್ಲರನ್ನೂ ಕೂಡ ಅವರು ಎದುರು ಹಾಕ್ಕೊಂಡು ನಿಮಗೆ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಎಸ್, ಆಲ್ ಬ್ಯೂಟಿಫುಲ್ ಕಾರ್ಡ್ಸ್. ನೋಡೋಣ ನೆಕ್ಸ್ಟ್ ಕಾರ್ಡ್ ಏನು ಬರುತ್ತೆ ಅಂತ. The star. Yes, this is what beautiful reading today's. ಇವತ್ತಿನ ಬ್ಯೂಟಿಫುಲ್ ರೀಡಿಂಗ್ ಇದು. ಸೊ ಡೆಫಿನೆಟ್ಟಾಗಿ ನಿಮ್ಮ ಪ್ರೀತಿಯಲ್ಲಿ ಸಕ್ಸಸ್ ಕಾಣಿಸ್ತಾ ಇದೆ. ಈ ವರ್ಷ ನಿಮಗೆ ಇನ್ನು ಕಮಿಂಗ್ ಡೇಸಲ್ಲಿ ನಿಮ್ಮ ಪ್ರೀತಿಯಲ್ಲಿ ನೀವು ಇಷ್ಟು ದಿವಸ ವೆಯ್ಟ್ ಮಾಡ್ತಿದ್ದಂಥ ಸಿಚುವೇಶನ್ ಏನು, ನೀವು ನಿಮ್ಮ ಮದುವೆ ಆಗೋದಕ್ಕೆ ಕಮಿಟ್ಮೆಂಟ್ ಕೇಳ್ತಿದ್ರಿ, ನಿಮ್ಮ ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಅವ್ರ ಜೊತೆಗೆ ನೀವು ನೋಡಿದ್ದೀರಾ. ಆ್ಯಂಡ್ ನೀವು ಅವ್ರನ್ನ ಸೀರಿಯಸ್ಸಾಗಿ ತುಂಬಾ ಜೆನ್ಯೂನಾಗಿ ನೀವು ಅವ್ರ ಜೊತೆಗೆ ನಿಂತಿದ್ರಿ ಎಲ್ಲ ಸಿಚುವೇಷನಲ್ಲೂ. ಆ್ಯಂಡ್ ಆಲ್ಸೋ ಅವರು ಕೂಡ ನಿಮ್ಮನ್ನು ಎಲ್ಲೂ ಬಿಟ್ಕೊಡದೆ ಅವ್ರ ಫ್ಯಾಮಿಲಿ ಜೊತೆಗೆ ಅವರು ಮಾತಾಡ್ತಾ ಅವ್ರನ್ನ ಕನ್ವಿನ್ಸ್ ಮಾಡ್ತಾ ನಿಮಗೆ ಕಮಿಟ್ಮೆಂಟ್ ಕೊಟ್ಟಿದ್ದರು. ಡೆಫಿನೆಟ್ಟಾಗಿ ಈ ವರ್ಷ ನಿಮ್ಮ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗಿ ನಿಮಗೆ ಅವರು
ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ದಿಸ್ ಇಸ್ ವಾಟ್ ಟುಡೇಸ್ ರೀಡಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.